ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಲೈವ್. ನಾನು ನಿಮ್ಮ ಜನಪದ ಸೋನು ಝೋನ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮಾರ್ನಿಂಗ್ ಟೀ ಜೊತೆ ನಿಮ್ಮ ಲಾಗ್. ಸೊ ನನ್ನ ಲಾಗಲ್ಲಿ ನಾನು ದಿನಾಚರಿ ಏನು ಮಾಡ್ತಾಯಿದ್ದೀನಿ ಏನಿಲ್ಲ ಪ್ರತಿಯೊಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಇದು ನಂದು ಫಸ್ಟ್ ಲಾಗ್ ಆಗಿರುತ್ತೆ. ಇಂಟ್ರೊಡಕ್ಷನ್ ವಿಡಿಯೋ ಅಂತೂ ಎಲ್ಲ ಲಾಗಲ್ಲಿ ಕಾಮನಾಗಿ ಸಿಗುತ್ತೆ. ಬಟ್ ಫಸ್ಟ್ ಲಾಗ್ ಡೇ 50ಇಂದ ಹಿಡಿದು ಸ್ಟಾರ್ಟ್ ಮಾಡ್ಕೋಬೇಕಾಗಿ ಅಂದ್ಕೊಂಡಿದ್ದೀನಿ. ಡೇ 50ಇಂದ ಡೇ 1 ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇ ನಂದು ಹೇಗೆ ಹೋಗುತ್ತೆ ಹೇಗಿಲ್ಲ ಅಂತ ಹೇಳಿ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶಾರ್ಟ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದ್ರ ಮಧ್ಯದಲ್ಲಿ ನಾನು ಯಾವಾಗಾದರೂ ಒಂದು ಸರಿ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗೋ ಥರನೇ ಕಂಟೆಂಟ್ ಯೂಸ್ ಮಾಡ್ಕೊಂಡು ನಾನು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗು ಮಾರ್ನಿಂಗ್ ಟೀ ಜೊತೆ ಸ್ಟಾರ್ಟ್ ಆಗುತ್ತೆ. ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡೆ. ಇದು ಹೊಸ ಮನೆ, ಹೊಸ ಜನ, ಹೊಸ ಜಾಗ, ಪ್ರತಿಯೊಂದು ಹೊಸದಲ್ಲಿ ನಾನು ಬೆಳೀತಾ ಇದ್ದೀನಿ. ಸೊ ಹೊಸ ಮನೆಯಲ್ಲಿ ನಂದು ಸ್ಯಾಟರ್ಡೇ ಪೂಜೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇದರ ಮಧ್ಯದಲ್ಲಿ ನಾನು ಬುಧವಾರ ಆಯಿತು, ಭಾನುವಾರ ಆಯಿತು ಜಾಸ್ತಿ ಪೂಜೆ ಕಡೆ ಗಮನ ಕೊಡೋದಿಲ್ಲ. ಮಿಕ್ಕಿದ ವಾರದಲ್ಲಿ ಮಿಕ್ಕಿದ ದಿನದಲ್ಲಿ ನಂದು ಪೂಜೆ ಪುನಸ್ಕಾರದನೇ ಜೊತೆಗೆ ನಾನು ಬೆರಿತಾ ಇರ್ತೀನಿ. ಬಿಕಾಸ್ ದೇವರೇ ನನ್ನ ಮನೇಲಿದ್ದಾನೆ. ನನ್ನ ದೇವ್ರ ಜೊತೆನೇ ನನ್ನ ಮಾತುಕತೆ, ದೇವ್ರ ಜೊತೆನೇ ನಂದು ಮನಸ್ಸಿನ ಭಾವನೆಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಬಿಕಾಸ್ ನಾನು ಒಬ್ಬಳೇ ಇರೋದ್ರಿಂದ ನನ್ನ ಜೊತೆ ಯಾರು ಯಾರಿಲ್ಲ. ಒಬ್ಬಳೇ ಇದ್ದೀನಿ ಅಂತ ಅನ್ನೋದಕ್ಕಿಂತ ನನ್ನ ಮಕ್ಕಳೇ ನನ್ನ ಜೊತೆ, ನನ್ನ ಸಂಬಂಧ, ಪ್ರೀತಿ, ವಾತ್ಸಲ್ಯ, ಅಣ್ಣ ತಂಗಿ, ಅಮ್ಮ ಅಪ್ಪ ಪ್ರತಿಯೊಂದನ್ನು ನನ್ನ ಮಕ್ಕಳ ಜೊತೆನೇ ಬೆರಿತಾ ಇರ್ತೀನಿ. ಸೊ ಇವತ್ತಿನ ಪೂಜೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸ್ಯಾಟರ್ಡೇ ಇರೋದ್ರಿಂದ ಶನೈಶ್ವರ ಅಜ್ಜ ನನ್ನ ಪ್ರತಿಯೊಂದರಲ್ಲಿ ಎಲ್ಲರಿಗೂ ಫೇವ್ರೇಟ್ ಅಂತ ಗಾಡ್ ಇರೋದಾದರೆ ನನಗೆ ಶನೈಶ್ವರ ಅಂದರೆ ತುಂಬಾ ಇಷ್ಟ. ಅದರ ಮಧ್ಯದಲ್ಲಿ ನಾನು ಟೆಂಪಲ್ಗೆ ಹೋಗ್ತೀನಿ. ಶನಿವಾರ ಬಂತು ಅಂದರೆ ಏನೋ ಗೊತ್ತಿಲ್ಲ, ತುಂಬ ಮನಸ್ಸಿಗೆ ಭಾರ ಆಗ್ತಿರುತ್ತೆ. ಭಾವನೆಗಳ ಜೊತೆ ಬೆರಿಬೇಕು ಅಂತ ಅನ್ನಿಸ್ತಿರುತ್ತೆ. ದೇವರಿದ್ದಾನೆ ನನ್ನ ಜೊತೆ ಅಂತ ಹೇಳಿ ನನ್ನ ಕರೀತಾ ಇದ್ದಾನೆ ದೇವರು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನನಗೆ ಆದಷ್ಟು ನಾನು ಭಕ್ತಿಯಿಂದ ಬೇಡ್ಕೊಂಡು ನನಗೆ ಏನು ಅನಿಸುತ್ತೋ ನಾನು ಭಾರನ ಕಡಿಮೆ ಮಾಡ್ಕೊಂಬಿಟ್ಟು ಬರ್ತೀನಿ. ಯಾಕೆ ಅಂತಂದರೆ ನನಗೆ ದಿನ ಏನಾಗ್ತಿದೆ, ನನ್ನ ದಿನದಲ್ಲಿ ನನ್ನ ಜೊತೆ ಏನಾಗ್ತಿದೆ ಅನ್ನೋದೇ ನನಗೆ ಅರ್ಥವಾಗುವುದಿಲ್ಲ. ಸೊ ಇದರ ಮಧ್ಯದಲ್ಲಿ ನನ್ನ ಮಕ್ಕಳ ಜೊತೆನೋ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸ್ಮೈಲ್ ಮಾಡೋದು, ಸ್ಮೈಲ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಇದ್ರ ಮಧ್ಯೆ ಮಕ್ಕಳ ಆಟ ನೋಡೋಕ್ಕಾಗಲ್ಲ. ತುಂಬಾ ಖುಷಿಯಾಗುತ್ತೆ ಮಕ್ಕಳ ಜೊತೆನೇ ನಾವು ಟೈಮ್ ಸ್ಪೆಂಡ್ ಮಾಡೋದು. ಒಂಥರ ಖುಷಿನೇ. ವೀಕೆಂಡ್ ಸ್ಮೈಲ್ ಮಾಡಿದೆ, ಹಾಯ್ ಮಾಡು, ಹಾಯ್ ಮಾಡು, ಈ ಕಡೆ ನೋಡು ನನ್ನ ಕಡೆ, ಹಾಯ್ ಮಾಡು, ಹಾಯ್ ಮಾಡು, ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ತಿನ್ನೋದಲ್ಲ, ಹಾಯ್ ಮಾಡು, ಸಿ ಹಾಯ್. ಸೊ ಅವನಿಗೆ ಸ್ನಾನ ಮಾಡಿಸಿ ಟಿಫನ್ ತಿನ್ನಿಸಿ ಸ್ವಲ್ಪ ಅವನಿಗೆ ಇವತ್ತು ನಾಳೆ ಮಂಡೆಯಿಂದ ಅವನಿಗೆ ಟೆಸ್ಟ್ ಇದೆಯಲ್ಲ, ಸೊ ಟೆಸ್ಟ್ ಪ್ರಿಪೇರ್ ಮಾಡೋಕ್ಕೋಸ್ಕರ ನಾನು ಬಿಫೋರ್ ಎಲ್ಲನೂ ನಾನು ರಫ್ ನೋಟ್ಬುಕ್ಕಲ್ಲಿ ನಾನು ಪ್ರಿಪೇರ್ ಮಾಡ್ತೀನಿ. ಏಕೆಂತಂದರೆ ಮಕ್ಕಳು ಬರೀ ಹೋಮ್ವರ್ಕು, ಮನೆ ಸ್ಕೂಲ್ ಹೋಮ್ವರ್ಕು ಸ್ಕೂಲಿಂದೇ ಆಗಬೇಕು ಅಂತೇನಿಲ್ಲ. ಮನೆ ವಾತಾವರಣ ಜೊತೆಯಲ್ಲೂ ಬೆಳಿಬೇಕು. ಮನೆ ವಾತಾವರಣ ಜೊತೆ ಇದಾದರೆ ಮಕ್ಕಳಿಗೆ
ಮೆಚ್ಯೂರ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಮನೇಲಿ ರೀತಿಯೇ ಬೇರೆ ಇರ್ತಾರೆ ಮಕ್ಕಳು, ಸ್ಕೂಲಿಗೆ ಹೋದ ತಕ್ಷಣ ಸ್ಕೂಲಲ್ಲಿರೋ ರೀತಿಯೇ ಬೇರೆ ಇರ್ತಾರೆ. ಸೊ ನಾನೊಂದು ರಫ್ ಬುಕ್ಕಲ್ಲಿ ಈ ಥರ ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಫಾಬೆಟ್ಸು, ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್, ಹಿಂದಿ, ಕನ್ನಡ, ಆಮೇಲೆ ನಂಬರ್ಸು ಪ್ರತಿಯೊಂದೂ ನಾನು ಅವನಿಗೆ ಹೇಳ್ಕೊಡ್ಬೇಕಾಗುತ್ತೆ. ಬರೀ ಪಾಠವೇ ಶಾಲೆದಾಗಿರಬಾರ್ದು, ಮನೇನೂ ಅಮ್ಮಂದಿರದು ಪಾಠನೂ ಆಗಿರಬೇಕಾಗ್ತಿರುತ್ತೆ. ಅವನು ತುಂಬಾ ಕ್ಯೂಟಾಗಿ ಹ್ಯಾಂಡ್ಸಮ್ ಆಗಿ ತುಂಬ ಚೆನ್ನಾಗಿ ಬರೀತಾನೆ. ಅವನು ನನಗೆ ಯಾವತ್ತೂ ಹಿಂಸೆ ಕೊಡೋದಿಲ್ಲ. ಏಕೆಂದರೆ ಅವನಿಗೆ ಗೊತ್ತಾಗಿದೆ ಮೆಚ್ಯೂರಲ್ಲಿ ಮಗು ಹೇಗೆ ಬರಿಬೇಕು, ಹೇಗಿಲ್ಲ, ಅಮ್ಮ ಹೇಗೆ ಸ್ಟಡೀಸ್ ಮಾಡಿಸ್ತಾರೆ ಅಂತ ಹೇಳಿ ಪ್ರತಿಯೊಂದನ್ನು ಅವನು ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ. ಯಾಕೆಂತಂದರೆ ನಾನು ಅವನಿಗೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ನಿನಗೆ ನಾನು ಹೇಳಲಿಕ್ಕಾಗೋದಿಲ್ಲ, ದಯವಿಟ್ಟು ನಿನ್ನಷ್ಟಕ್ಕೆ ನಿನಗೆ ಕಾನ್ಸಂಟ್ರೇಟ್ ಕೊಟ್ಬಿಟ್ಟು ಬರಿತಾ ಇದ್ದರೆ ಪಾಪುನೂ ನೀನು ನೋಡ್ಕೊಂಡು ಬರಿತಾನೆ, ಪಾಪುನೂ ನಿನ್ನ ಜೊತೆ ಬರಿತಾನೆ ಅಂತ ಹೇಳಿದಾಗ ಅವನು ಅದ್ರ ಮಧ್ಯದಲ್ಲಿ ಬೆಳವಣಿಗೆಯಲ್ಲಿ ಬೆರಿತಾ ಹೋಗ್ತಾನೆ. ಸೊ ಅವನಿಗೆ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಕೊಡೋಲ್ಲ. ನಂದೇನು ಪೋರ್ಷನ್ ಇದೆ ನಾನು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಬಂದು ನಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನಾನು ಅಡುಗೆ ಅಂತಂದರೆ ಏನಿಲ್ಲ, ನನಗೆ ಟಿಫನ್ನೇ ಅಡುಗೆ ಟೈಪ್ ಆಗಿಬಿಡುತ್ತೆ. ಯಾಕೆಂತಂದರೆ ಹಸ್ಬೆಂಡ್ ಮಧ್ಯಾಹ್ನ ಹೋಗಿದಂದರೆ ನೈಟಲ್ಲೇ ಬಂದುಬಿಡ್ತಾರೆ. ಸೊ ಇದ್ರ ಮಧ್ಯದಲ್ಲಿ ಅವ್ರ ಜೊತೆ ನನಗೆ ಬೆರೆಯೋಕೆ ಆಗೋದಿಲ್ಲ, ಆಮೇಲೆ ಅವ್ರ ಜೊತೆ ಕುತ್ಕೊಂಡು ತಿನ್ನೋಕ್ಕೂ ಆಗೋದಿಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗೋದಿಲ್ಲ. ಗಿಡಕ್ಕೆ ನೀರು ಹಾಕ್ತಾ ಶನಿವಾರ ಭಾನುವಾರ ಇದ್ರ ಮಧ್ಯೆ ಒಂದ್ಸರಿ ಲಂಚ್, ಒಂದ್ಸರಿ ಡಿನ್ನರ್, ಬೆಳಗ್ಗೆ ನಾನು ಏನು ಮಾಡಿರ್ತೀನೋ ಅದನ್ನೇ ನಾನು ಮಧ್ಯಾಹ್ನ ಟಿಫನ್ ರೆಡಿ ಎಲ್ಲ ಆದ್ಮೇಲೆ ಅದು ಕೂಡ ನಾನು ಹಾಕ್ತೀನಿ ಮಮ್ಮಿ, ನಾನು ಹಾಕ್ತೀನಿ ಮಮ್ಮಿ ನೀವು ಅಂತ ಹಠ ಮಾಡ್ತಾ ಇದ್ದ. ಸರಿಯಾ ಕಾಣಕಲ್ಲ ಬರ್ಕೊಂತ ನೋಡಿ ಗಾಯ್ಸ್, ನಾನು ಗಿಡಗಳಿಗೂ ನೀರು ಹಾಕ್ತಾಯಿದ್ದೆ. ಸಾಕು, ಹೋಗು, ಹಾಕು ಹಾಕು, ಸಾಕು. ನಡಿ ಚಲೋ. ಸೊ ಟಿಫನ್ ತಿನ್ನೋಕ್ಕಿಂತ ಮುಂಚೆನೇ ಗ್ರೋಸರಿ ತೊಗೊಂಬಂದ್ವಿ. ಮನೇಲಿ ಏನೂ ಐಟಮ್ ಇರಲಿಲ್ಲ. ಸೊ ಹಿಟ್ಟು ಅದೆಲ್ಲ ಖಾಲಿಯಾಗಿತ್ತು, ಆಮೇಲೆ ರೇಷನ್ಸ್ ಎಲ್ಲ ಖಾಲಿಯಾಗಿತ್ತು, ಆಮೇಲೆ ಸ್ವಲ್ಪ ಮಶ್ರೂಮ್ ಪನ್ನೀರೆಲ್ಲ ತರಬೇಕಾಗಿತ್ತು. ಮತ್ತು ನೆಕ್ಸ್ಟ್ ಸ್ಯಾಟರ್ಡೇ ನನ್ನ ಹಸ್ಬೆಂಡ್ ನನಗೆ ಸಿಗೋದು. ಮಳೆ ಬೇರೆ ತುಂಬಾ ಬರೋ ಹಾಗೆ ಆಯಿತು. ಯಾಕೆಂದರೆ ಇವಾಗ ತಾನೇ ಮಕ್ಕಳು ರಿಕವರ್ ಆಗ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಕೋಲ್ಡ್ ಒಂದ್ಸರಿ ಬತ್ತು ಅಥವಾ ಡಸ್ಟಿಂದ ಕೆಮ್ಮು ಒಂದ್ಸರಿ, ಕಾಫ್ ಒಂದ್ಸರಿ ಸ್ಟಾರ್ಟ್ ಆಯಿತು ಅಂದರೆ ಬೇಗನೆ ಕಮ್ಮಿ ಆಗೋದಿಲ್ಲ. ಈ ಕಡೆ ಮಕ್ಕಳು ನೋಡ್ಕೊತಾರೆ, ಮನೇಲಿ ಬಿಟ್ಟು ಹೋಗೋಣ ಅಂದರೆ ಮನೇಲೂ ಯಾರೂ ಇರೋದಿಲ್ಲ. ಆ್ಯಂಡ್ ಹಸ್ಬೆಂಡ್ಗೆ ಗೊತ್ತಾಗೋದಿಲ್ಲ, ಒಂದು ಸಿಕ್ಕರೆ ಒಂದು ಸಿಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ನಾನೇ ಹೋಗಬೇಕಾಗುತ್ತೆ ಅವ್ರ ಜೊತೆಗೆ. ಸೊ ಹೋಗಿ ತೊಗೊಂಬಂದೆ, ಗ್ರೋಸರಿ ಎಲ್ಲನೂ ತೊಗೊಂಬಂದು ಅದನ್ನೆಲ್ಲ ನಾನು ಎಲ್ಲೆಲ್ಲಿ ಶಿಫ್ಟ್ ಮಾಡಬೇಕಲ್ಲ ಶಿಫ್ಟ್ ಮಾಡಬೇಕಲ್ವ. ತಂದಿಟ್ಟಿದ ತಕ್ಷಣ ನಾನು ಕೂತ್ಕೊಳ್ಳೋದಿಲ್ಲ, ಆನ್ ಸ್ಪಾಟ್ ಮೇಲೆ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಟರೆ ಚೆಂದ. ಯಾಕೆಂದರೆ ಮಕ್ಕಳು ಮನೇಲಿರೋ ಜಾಗದಲ್ಲಿ ನಿಮಗೆ ಗೊತ್ತಿರುತ್ತೆ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ನನಗೆ 2 ಮಗು. ಸೊ ಅದಕ್ಕೋಸ್ಕರನೇ ಅವ್ರಿಗೋಸ್ಕರ ಅಂತಲೇ ನಾನು ಯಾವುದಕ್ಕೂ ಡಿಲೇ ಮಾಡಿ ಕೆಲಸನ ನೆಗ್ಲಿಜೆನ್ಸಿ ಮಾಡೋಕ್ಕಾಗೋದಿಲ್ಲ. ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಟ್ಬಿಟ್ರೆ ನನಗೂ ಖುಷಿ ಕೊಡುತ್ತೆ. ಆ್ಯಂಡ್ ಮಕ್ಕಳು ಖುಷಿಯಾಗಿರ್ತಾರೆ ನನ್ನ ಜೊತೆ. ಸ್ವಲ್ಪ 5 ನಿಮಿಷ ನನಗೆ ಸ್ಟ್ರಗಲ್ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಂದ ತಕ್ಷಣ ನಾವು ಬೆಳಗ್ಗೆ ಕಾಫಿ ಬ್ರೆಡ್ ಎಲ್ಲ ತಿನ್ಕೊಂಡು ಹೋಗಿದ್ವಲ್ಲ, ಬಂದ ತಕ್ಷಣವೇ ಲಂಚ್ ಟೈಪ್ ಥರನೇ ನಾನು ಊಟ ಮಾಡಿದ್ದೆ. ಸೊಪ್ಪಿನ ಪಲ್ಯ ಮಾಡಿದ್ದೆ ಆ್ಯಂಡ್ ಬೆಂಡೆಕಾಯಿ ಫ್ರೈ ಮಾಡಿದ್ದೆ, ಅದನ್ನು ಕೂಡ ನಾನು ಲಾಗಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಚಪಾತಿ, ಆಮೇಲೆ ಕಡಲೆ ಚಟ್ನಿ ಪುಡಿ, ಮೊಸರು. ಇದೊಂಥರ ನಮಗೆ ಹಸ್ಬೆಂಡ್ ಇದ್ದರೆ ಒಂಥರ ಖುಷಿ ಮನೇಲಿ. ಯಾಕೆ ಅಂತಂದರೆ ಅವರು ನನ್ನ ಜೊತೆ ಕುತ್ಕೊತಾರೆ, ನನ್ನ ಜೊತೆ ಊಟ ಮಾಡ್ತಾರೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನನ್ನ ಜೊತೆ ಮಾತಾಡ್ತಾರೆ ಅಂತ. ಮಿಕ್ಕಿದ ಟೈಮಲ್ಲಿ ಮಕ್ಕಳಿಗೆ ಊಟ ಆದ ತಕ್ಷಣ ನಾನು ಗೋಡೆ ಜೊತೆ ಊಟ ಮಾಡಬೇಕು ಅನಿಸ್ಬಿಡುತ್ತೆ, ತುಂಬಾ ಬೇಜಾರಾಗ್ತಿರುತ್ತೆ. ಅದಾದ ನಂತರ ನನ್ನ ಮಗನಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬಾ ಇಷ್ಟ. ಅವ್ನು ಏನೇನು ಡ್ರ್ಯಾಗನ್ ಫ್ರೂಟ್ ಬೇಕು ಅಂದರೆ ಬೇಕು ಅಂತ ಹಠ ಮಾಡ್ತಾನೆ. ಅದಕ್ಕೋಸ್ಕರ ನಾನು ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡಿ ಕೊಡ್ತಾಯಿದ್ದೆ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿದ ತಕ್ಷಣವೇ ಅದುಗೆ ನಾನು ಮಲಗಿಸ್ದೆ. ಅದು ಮಲ್ಕೊಳ್ತಾ ಇದ್ದ. ಆಮೇಲೆ ಅವನಿಗೆ ಮಲಗಿಸ್ಬಿಟ್ಟು ಬಂದೇನೆ ಅವನಿಗೆ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಕೊಡ್ತಾಯಿದ್ದೆ. ಇದು ಮಕ್ಕಳಿಗೆ ಕಣ್ಣಿಗೆ ಮತ್ತು ಹಾರ್ಟಿಗೆ ತುಂಬಾ ಒಳ್ಳೆಯದು. ಬಿಳಿ ರಕ್ತ ಕಣಗಳಿಗೂ ತುಂಬ ಕಡಿಮೆ ಇದ್ದವ್ರಿಗೆ ಇದಂತೂ ತುಂಬಾ ಒಳ್ಳೆಯ ಹಣ್ಣು ಇದು. ಸೊ ಡ್ರ್ಯಾಗನ್ ಫ್ರೂಟ್ ಎಂಥ ಮಕ್ಕಳಿಗಾಗೋದು ನಾವು ತಿನ್ನಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರ್ತಾರೆ ಮಕ್ಕಳು ಕೂಡ. ಅವಕಾಡೋ ಹಣ್ಣು, ಆಮೇಲೆ ಏನದು ಡ್ರ್ಯಾಗನ್ನು, ಆಮೇಲೆ ಇನ್ನೊಂದು ಕಿವಿ ಹಣ್ಣು,
ಬನಾನಾ ಇದನ್ನೆಲ್ಲ ಮಕ್ಕಳಿಗೆ ಸಲಾಡ್ ಟೈಪ್ ಮಾಡಿಕೊಟ್ರೆ ಅಥವಾ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬರ್ತಾ ಬನಾನಾ, ಆಮೇಲೆ ಏನದು ಆ್ಯಪಲ್ಲು, ಆಮೇಲೆ ಡ್ರ್ಯಾಗನು ಇದನ್ನೆಲ್ಲ ಫ್ರೂಟ್ಸ್ ತೊಗೊಂಡು ಬಂದಿದ್ದೆ. ಮಕ್ಕಳಿಗೆ ನಾನು ಕಟ್ ಮಾಡಿ ಕೊಡ್ತಾಯಿದ್ದೆ. ದಯವಿಟ್ಟು ನಾನು ಮಮ್ಮಿ ವಿಡಿಯೋ ಮಾಡ್ತೀನಿ ಅಂತ ಹಠ ಮಾಡಿ ವಿಡಿಯೋ ಮಾಡ್ತಾಯಿದ್ದ. ಸೊ ವಿಡಿಯೋ ಮಾಡಿದಾದಮೇಲೆ ನಾನು ಫಾಸ್ಟಾಗಿ ಮೂವ್ ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ದೇಳ್ತಾನನ್ನೋ ಭಯ ಒಂದು ಕಡೆ ಇತ್ತು. ಸೊ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗಿಬೇಕು, ಅದು ಫುಲ್ಲು ತೆಗಿಬೇಕು. ತೆಗೆದಾಗ್ಲೇ ಹಣ್ಣು ರುಚಿ ಸಿಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಾ, ಇವಾಗ ನಾನು ದೈವಿಕ್ಗೆ ಹಣ್ಣು ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಇದೇನಾಗುತ್ತೆ ಅಂದರೆ ಮೇಲ್ಗಡೆ ಸಿಪ್ಪೆ ತೆಗೆದು ಅಂತಂದರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಒಂಥರ ಏನದು ಗಸಗಸೆ ಆಮೇಲೆ ಎಳ್ಳು ತಿಂದಂಗೆ ಆಗ್ತಿರುತ್ತೆ. ಬಟ್ ನೋಡೋಕ್ಕೆ ಆ ಥರ ಹಣ್ಣಿದ್ರೂ ರುಚಿ ತುಂಬಾ ಇರುತ್ತೆ. ಇದು ಡ್ರ್ಯಾಗನ್ ಫ್ರೂಟು, ಇದು ನನ್ನ ಮಗನಿಗೆ ತುಂಬಾ ಇಷ್ಟ ಹಣ್ಣು. ಸೊ ಅವನಿಗೆ ಕಟ್ ಮಾಡಿ ಕೊಡ್ತಾಯಿದ್ದೆ. ಅವನು ಹಣ್ಣು ತಿನ್ನೋಕ್ಕೋಸ್ಕರನೇ ಅವನು ನನ್ನ ಪಕ್ಕದಲ್ಲೇ ಕುತ್ಕೊಂಡಿದ್ದ, ಅದು ಮಲ್ಕೊಂಡಿದ್ದ. ಸೊ ಅದು ಬಂದ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅದು ನನಗೆ. ಸೊ ಇದನ್ನು ಡಿಸೈನ್ ಮಾಡ್ತೀನಿ ಇರೋ ಅಂತಂದ್ರೂ ಕೇಳ್ತಾ ಇರಲಿಲ್ಲ ದೈವಿಕು. ಸೊ ಫೈನಲಿ ನಾನು ಡಿಸೈನ್ ಮಾಡೋಕ್ಕೆ ಕೊಡಲಿಲ್ಲ. ಅವನು ನನಗೆ ಹೆಂಗೆಂಗೋ ಡಿಸೈನ್ ಮಾಡೋಣಂತ ಪ್ಲ್ಯಾನಲ್ಲಿತ್ತು. ಸೊ ಫೈನಲಿ ನಾನು ಕಟ್ ಮಾಡಿ ಕೊಟ್ಟೆ ದೈವಿಕ್ಗೆ. ಸೊ ದೈವಿಕ್ ಅವನಿಗೆ ಎಷ್ಟು ಬೇಕೋ ಅಷ್ಟು ತಿಂತಾ ಇದ್ದ, ಮಿಕ್ಕಿದ್ದನ್ನು ಅದು ಕೊಡ್ತೀನಿ ಅಂತಂದ. ಅಷ್ಟು ಹೊತ್ತಿಗೆ ಫುಲ್ಲು ಕ್ರೌಡ್ ಆಗೋಯಿತು, ಮೋಡ ತುಂಬಿಕೊಂಡೇ ಬಿಟ್ಟು. ಹಾಯ್ ದೈವಿಕ್, ನಮ್ಗೆ ನಾನು ಮನೆ ತಗೊಂಬಂದೆ ಬಿಡು. ನಡಿ. ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಾನು ದೇವಸ್ಥಾನಕ್ಕೆ ಬಂದ ಮೇಲೆ ನಾನು ಶನೇಶ್ವರಿಗೆ ಎಳ್ಳು ಬತ್ತಿ ಮತ್ತು ಎಣ್ಣೆ ದೀಪ ಹಚ್ತಾನೆ ಇರ್ತೀನಿ. ಇಲ್ಲಿ ಯಾರು ಹೆಣ್ಮಕ್ಳು ಆಲ್ಮೋಸ್ಟು ಹಚ್ಚೋದಿಲ್ಲ, ತುಂಬ ಗಂಡು ಮಕ್ಕಳನ್ನೇ ಹಚ್ಚಬೇಕು ದೀಪನ. ಸೊ ನಾನು ಎಳ್ಳು ಎಣ್ಣೆ ಯಾವಾಗಲೂ ಪ್ರತಿ ಸ್ಯಾಟರ್ಡೇನ ದರ್ಶನ ಮಾಡ್ತೀನಿ. ಪ್ರತಿ ಸ್ಯಾಟರ್ಡೇನೂ ನಾನು ದೇವರಿಗೆ ಅರ್ಚನೆ ಎಣ್ಣೆ ಹಾಕ್ತೀನಿ. ಇಲ್ಲೇ ಪಕ್ಕದಲ್ಲಿ ಆಂಜನೇಯ. ನನಗೆ ಏನು ಅನ್ನಿಸ್ತು ಏನೋ, ಹಳ್ಳಿ ಮರ. ನಾನು ಪ್ರತಿ ಸರಿ ನಾನು ಶನೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಸೀದಾ ಮನೆಗೆ ಬರ್ತಾಯಿದ್ದೆ. ನಿನ್ನೆ ಏನೋ ಗೊತ್ತಿಲ್ಲ ನನಗೆ ಸಡನ್ನಾಗಿ ನಾನು ದೇವ್ರ ಪ್ರದಕ್ಷಿಣೆ ಹಾಕಲೇಬೇಕು, ನಾನು ಹಾಕಬೇಕು ಅನ್ನೋದು
ಅನ್ನಿಸ್ತಾ ಇತ್ತು ನನಗೆ ಆಲದ ಮರಕ್ಕೆ. ಏಕೆಂದರೆ ತುಂಬ ನೋವಿದ್ದರೆ ಕೆಲವರು ತುಂಬ ಬೇಡಿಕೊಂಡು ಶನೇಶ್ವರ ಎದುರುಗಡೆ ಆಲದ ಮರ ಇತ್ತು ಅಂತಂದರೆ 3 ರೌಂಡು, 5 ರೌಂಡು, 7 ರೌಂಡು, 9 ರೌಂಡು ಅದರದ್ದೇ ಆದಂಥ ಸೂತ್ರ ಇರುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಮಗೆ ಹೇಗೆ ಅನಿಸುತ್ತೋ ಹಾಗೆ ನಾವು ಪ್ರದಕ್ಷಿಣೆ ಮಾಡೋಕ್ಕಾಗೋದಿಲ್ಲ. ಅದರದ್ದೇ ಆದಂಥ ಸೂತ್ರ ಇರುತ್ತೆ ಅಲ್ವಾ, ಅದ್ರ ಪ್ರಕಾರ ನಾನು ನಡ್ಕೊಂಡೆ. ಕೆಲವರು 5, 7, 9 ಈ ಥರ ಹೊಡಿತಾರೆ. ನನಗೆ ತುಂಬ ಖುಷಿ ಅನ್ನಿಸ್ತು, ಸ್ವಲ್ಪ ಸಮಾಧಾನ ಕೂಡ ಅನ್ನಿಸ್ತು. ದೇವ್ರ ದರ್ಶನ ಆ್ಯಂಡ್ ಪ್ರದಕ್ಷಿಣೆ ಹಾಕೋದು ತುಂಬ ಸುಲಭ ಅಲ್ಲ. ನನಗೆ ತುಂಬ ಭಾರ ಆದಂಗೆ ಅನ್ನಿಸ್ತಾಯಿತ್ತು. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಇದ್ರ ಮಳೆ ಮಧ್ಯದಲ್ಲೇ ನಾನು ಪ್ರದಕ್ಷಿಣೆ ಬೇರೆ ಹಾಕ್ತಾಯಿದ್ದೆ. ತುಂಬ ಸಮಾಧಾನ ಅನ್ನಿಸ್ತು. ಸ್ವಲ್ಪ ಫೋನಿನ ಅಂಗಡಿಗೆ ಹೋಗಿಬಿಟ್ಟು ಹಾಗೇನೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.